ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡು 14 ತಿಂಗಳು ಕಳೆದಿವೆ. ಕಾಂತರಾಜ್ ವರದಿಯನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕೂಡಲೇ ವರದಿ ಜಾರಿಗೆ ತರಬೇಕು ಎಂದು ಹಿಂದುಳಿದ ಜನಜಾಗೃತಿ ವೇದಿಕೆಯ ಮುಖಂಡ ತೀನಾ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಅಹಿಂದ ವರ್ಗಗಳ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಯಥಾವತ್ತಾಗಿ ಕಾಂತರಾಜ್ ವರದಿ ಜಾರಿಯಾಗಬೇಕು. ಇದೇ ಅಧಿವೇಶನದ ಅವಧಿಯಲ್ಲಿಯೇ ವರದಿ ಜಾರಿಯಾಗಬೇಕು. ಮತ್ತಷ್ಟು ಮೂಲೆಗೆ ಇಡುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ತೀನಾ ಶ್ರೀನಿವಾಸ್ ಹೇಳಿದರು. ಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಸಲ ಮುಖ್ಯಮಂತ್ರಿಯಾಗಿ 14 ತಿಂಗಳು ಕಳೆದಿದ್ದಾರೆ. 14 ತಿಂಗಳಲ್ಲಿ ಸುಮಾರು 15 ಸಲ ಮುಖ್ಯಮಂತ್ರಿಗಳು ನಾನು ಕಾಂತರಾಜ್ ವರದಿಯನ್ನು ಸ್ವೀಕರಿಸ್ತೇನೆ, ಜಾರಿ ತರ್ತೇನೆ ಅನ್ನೋ ಘೋಷಣೆಯನ್ನು ಸಾರ್ವಜನಿಕವಾಗೂ ಮಾತಾಡಿದ್ದಾರೆ. ಸಭೆ ಸಮಾರಂಭದಲ್ಲೂ ಮಾತಾಡಿದ್ದಾರೆ. ಎಲ್ಲ ಮಾಧ್ಯಮಗಳಿಗೂ ತಿಳಿಸಿದ್ದಾರೆ. ಈ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 160 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಆಯೋಗಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿ, ಆಯೋಗದ ಕಚೇರಿಗೆ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ 2 ಲಕ್ಷ ಸಿಬ್ಬಂದಿಗಳು ರಾಜ್ಯದಲ್ಲಿ ಸರ್ವೆಯನ್ನು ಮಾಡಿ ಎಲ್ಲ ಜಾತಿ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಪ್ರಗತಿ ಮತ್ತು ಜಾತಿ ಗಣತಿಯೂ ಅದರ ಜೊತೆಗೆ ಆಗಿದೆ. ಸುಪ್ರೀಂ ಕೋರ್ಟೇ ಇದಕ್ಕೆ ಆದೇಶವನ್ನು ಕೊಟ್ಟಿತ್ತು. ರಾಷ್ಟ್ರದಲ್ಲಿ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯನ್ನು ಅಂದಾಜು ಮಾಡಲಿಕ್ಕೆ ಆಯೋಗವನ್ನು ರಚನೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಸಂವಿಧಾನದ ಆಶಯವೂ ಇದೆ. ಈ ಹಿಂದಿನ ಸಲ ಮುಖ್ಯಮಂತ್ರಿ ಆಗ ಅವಧಿಯಲ್ಲೇ ಅವರ ಕೊನೆಯ ಅವಧಿಯ ಒಂದು 2-3 ತಿಂಗಳಲ್ಲೇ ಈ ವರದಿ ಸಿದ್ಧ ಆಗಿತ್ತು. ಆದರೆ ಈಗೇನು ರಾಜಕಾರಣವನ್ನು ಪ್ರಾರಂಭ ಆಗಿದೆ, ಪ್ರಬಲ ವರ್ಗಗಳು ತಮ್ಮ ಜನಾಂಗದವರಿಗೆ ತಪ್ಪು ತಿಳುವಳಿಕೆ ಕೊಟ್ಟು ಕಾಂತರಾಜ್ ವರದಿ ಕೆಲವು ವರ್ಗಗಳ ವಿರೋಧಿ ಅನ್ನೋ ರೀತಿಯಲ್ಲಿ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದು ಮುಂದಾಯಿತು. ಈಗ ಈ ವರದಿಯನ್ನು ಸಿದ್ದರಾಮಯ್ಯನವರು ಈಗ ನಡೀತಾ ಇರತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲೇ, ಮೊನ್ನೆ ಅಧಿವೇಶನಕ್ಕೆ ಪೂರ್ವವಾಗಿ ನಡೆದಂಥ ಸಂಪುಟ ಸಭೆಯಲ್ಲಿ ಕಾಂತರಾಜ್ ವರದಿಯನ್ನು ಮಂಡಿಸೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಇತ್ತು, ನಡೀಲಿಲ್ಲ. ನಾವೀಗ ಗಂಭೀರವಾಗಿ ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಾಂತರಾಜ್ ವರದಿಯ ಬಗ್ಗೆ ಜಾರಿಯ ಬಗ್ಗೆ ಪ್ರಬಲವಾದಂಥ ಜನಾಭಿಪ್ರಾಯವನ್ನು ರೂಪಿಸೋಂಥ ಕೆಲಸ ನಡೆದಿದೆ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಅವರಿಗೆ ಅಹಿಂದ ವರ್ಗಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಅವರು ತಕ್ಷಣವೇ ಈ ಅಧಿವೇಶನದಲ್ಲೇ ಯಥಾವತ್ತಾಗಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಜಾರಿ ಮಾಡ್ತಾ ಇದ್ದೀವಿ ಅಂತ ಘೋಷಣೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅವರನ್ನು ನಾವು ಅಧ್ಯಯನ ಮಾಡಿದ್ದೀವಿ, ನೋಡಿದ್ದೀವಿ. ಮುಖ್ಯಮಂತ್ರಿಗಳನ್ನು ದೇವೇಗೌಡರ ಜೊತೆಗಿದ್ದಾಗ ಅವರ ಮಕ್ಕಳಿಗೆ ಮುಖ್ಯಮಂತ್ರಿ ಕೊಟ್ಟರು ಅಂತ ಅಹಿಂದ ಶುರು ಮಾಡಿದ್ರು. ಅವರ ರಾಜಕೀಯ ಅಸ್ತಿತ್ವಕ್ಕೆ ಅಧಿಕಾರಕ್ಕೆ ಧಕ್ಕೆ ಬಂದಾಗ ಗಟ್ಟಿಯಾಗಿ ಅಹಿಂದದ ಧ್ವನಿಯನ್ನು ಅವರು ಎತ್ತಿರೋದು ಉಂಟು. ಜೊತೆಗೆ ಮುಖ್ಯಮಂತ್ರಿಯಾಗಿ ಚಿತ್ರದುರ್ಗದಲ್ಲಿ ಅವರೇ ಹಿನ್ನೆಲೆಯಾಗಿದ್ದು ರಾಜ್ಯ ಮಟ್ಟದ ದೊಡ್ಡ ಸಮ್ಮೇಳನವನ್ನು ಲಕ್ಷಾಂತರ ಜನ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರನ್ನು ಸೇರಿಸಿ ಕಾಂತರಾಜ್ ವರದಿಯನ್ನು ಜಾರಿ ತಂದೇ ತರ್ತೀವಿ ಅಂತ 2 ತಿಂಗಳ ಹಿಂದೆ ಹೇಳಿದ್ರು. ಲೋಕಸಭೆ ಚುನಾವಣೆ, ಬೇರೆ ಚುನಾವಣೆಗಳು ಅಂತ ಹೇಳಿ ಅದನ್ನು ಮತ್ತಷ್ಟು ಮೂಲೆಗಿಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ಈ ಅಧಿವೇಶನದಲ್ಲಿ ಅವರು ಘೋಷಣೆ ಮಾಡಲೇಬೇಕು. ಬೇಕಾದ್ರೆ ಯಾರು ಅದರ ಬಗ್ಗೆ ಆಕ್ಷೇಪಗಳಿದ್ದರೆ, ಅವರಿಗೆ ದೂರುಗಳಿದ್ದರೆ ಅಥವಾ ಅದರಲ್ಲಿ ಏನಾದ್ರು ತಿದ್ದುಪಡಿಗಳಿದ್ದರೆ ಅದನ್ನು ಡೆಮಾಕ್ರಸಿಲಿ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅದನ್ನು ದೂರುಗಳನ್ನು ತಗೊಂಡು ಸರಿಪಡಿಸೋದಕ್ಕೂ ಏನಾರು ಬರುತ್ತೆ. ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿದ್ದರೆ ಅದಕ್ಕೋಸ್ಕರ ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲ ಅಂದರೆ ಅನಿವಾರ್ಯವಾಗಿ ನಮ್ಮ ಹಿಂದುಳಿದ ಜನಜಾಗೃತಿ ವೇದಿಕೆ, ಹಿಂದುಳಿದವರು ಅತಿ ಸಣ್ಣ ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದವರ ವೇದಿಕೆ
ಬೀದಿಗಿಳಿದು ನಾವು ಹೋರಾಟ ಮಾಡಬೇಕಾದಂಥ ಕೆಲಸ ಇವತ್ತು ಮಾಡಬೇಕಾಗತ್ತೆ. ಇವರಿಗೆ ಧಿಕ್ಕಾರವನ್ನು ಕೂಗಿ ಇವತ್ತು ಜನ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ನಾವು ಈಗಾಗಲೇ ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿ ಮತ್ತು ಚಿಕ್ಕಮಗಳೂರು, ಮಂಗಳೂರು ಎಲ್ಲ ಭಾಗದ ಜನರನ್ನು ಸಂಪರ್ಕ ಮಾಡಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯನ್ನು ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ